ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ಅವ್ರ ಅಕ್ಕ ಸರ್. ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡ್ಲಿಲ್ಲ, ಮೀಟು ಮಾಡಲಿಲ್ಲ. ಏಕಾಏಕಿ ಬಂದಿದ್ದವ್ರೆ ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪಚ್ಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ದೆಲ್ಲ ನೋಡಿ, ಇದು ತಾಳಿನೇ ಇಲ್ಲ, ಇದು ಕೆಳಗಡೆ ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗ್ಲಿಲ್ಲ. ಚೈನ್ ಮಾತ್ರ ನನ್ನ ಕೊಡ್ಲಲ್ಲಿತ್ತು. ಹಾಕಿ ಶಿಪ್ಪುಲ್ಡಿ ಕೂದಲೆಲ್ಲ ಹಿಡ್ಕೊಂಡು ಎಲ್ಲಾಡಿ ಆ ತರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರಾಗ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು, ಪೊಲೀಸರು ಕೂಡ ಸರೌಂಡ್ ಆಗಿದ್ರು. ನೀವು ಏನಾದ್ರು ಬೇಕಿದ್ರೆ ಅವ್ರನ್ನೂ ಕೇಳಿ, ಪೊಲೀಸರು ಇದ್ರು ಆ ಟೈಮಲ್ಲಿ. ಹೌದು ಸರ್, ನಿನ್ನೆ ಕಾವ್ಯಗೌಡ, ಸೋಮಶೇಖರ್ ಹಾಗೂ ಭವ್ಯಗೌಡ ಅವ್ರ ಮೇಲೆ ಸರ್. ಹೌದು, ಹಾ ಕೊಡ್ಲಿ ಸರ್. ನಿನ್ನೆ ಕೊಟ್ಟಿದೀವಿ ಸರ್, FIR ಮಾಡಿದೀವಿ ನಾವು. ನಿನ್ನೆ ನೈಟೇ ಮಾಡಿದೀವಿ. ಸೊ ಅಷ್ಟೇ ಸರ್. ನಮ್ಮ ಮಾವವ್ರ ಹತ್ರ ನಾವು ಮಾತಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಸರ್ ಅವ್ರ ಮರ್ಯಾದೆಗೋಸ್ಕರನೇ ಇಷ್ಟು ದಿನಾನು ನಮ್ಮನ್ನ ತಡೆದು ನಿಲ್ಸ್ಕೊಂಡಿದ್ದು. ಬಟ್ ಈಗ ಈಕೆ ಮಾತಾಡ್ತಾ ಇರೋದು ನೋಡಿದ್ರೆ ಐ ಹ್ಯಾವ್ ಟು ಸ್ಪೀಕ್. ನಾನು ಮಾತಾಡ್ಲೇಬೇಕಾಗಿರೋ ಸ್ಥಿತಿ ಬಂದಿದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಮ್ಗೆ ಮೀಡಿಯಾಗೂ ಬರೋ ಇಂಟ್ರೆಸ್ಟ್ ಇರ್ಲಿಲ್ಲ, ಅಥವಾ ಇಲ್ಲಿ ಬರೋ ಇಂಟ್ರೆಸ್ಟು ಇರ್ಲಿಲ್ಲ. ವಿ ವುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಬಟ್ ಅವ್ರು ನಮ್ಮ ತಂದೆಯವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಸೋಮಶೇಖರ್ ಅವರು ಕಾಲ್ ಮಾಡಿ ಜಗಳ ಎಲ್ಲ ನಮ್ದು ಮಾತುಕತೆ ಮುಗಿದ್ಮೇಲೆ ನಮ್ಮ ತಂದೆಯವ್ರಿಗೆ ಕಾಲ್ ಮಾಡಿ ಕೊಲೆ ಮಾಡ್ಬಿಡ್ತೀನಿ ನಿನ್ನ, ಎತ್ಬಿಡ್ತೀನಿ ನಿನ್ನ. ಏನ್ ಸರ್ ಮಾತಿದೆಲ್ಲ? ನಮ್ಮಪ್ಪ ಹೇಳಿದಾರೆ, ಏನಾದ್ರು ಇದ್ರೆ ದೊಡ್ಡವ್ರು ಇದಾರಪ್ಪ, ನಿಮ್ ತಂದೆಯವ್ರ ಹತ್ರ ಮಾತಾಡಿ, ನಿಮ್ ತಾಯಿ ಹತ್ರ ಮಾತಾಡಿ, ಏಯ್ ಬಾರೋಲೇ ಎತ್ತು ಬಿಡ್ತೀನಿ ನನ್ನ ಮಗನೇ ನಿನ್ನ ಅಂತ. ಎಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ. ವರ್ಡ್ಸ್ ಹೇಳೋದಕ್ಕೂ ನಮ್ಗೆ ಬರೋದಿಲ್ಲ ಸರ್. ನಾವು ಒಂದು ಒಳ್ಳೆ ಕುಟುಂಬದಿಂದ ಮದುವೆ ಆಗಿ ಬಂದಿರೋರು, ಒಳ್ಳೆ ಕಡೆನೆ ಬೆಳೆದು ಬಂದಿರೋದು. ಅವ್ರು ಈ ತೀರಿ ನಡೆಸ್ಕೊಳ್ಳೋದು ಸರಿ ಇಲ್ಲ ಸರ್. ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ಅವ್ರ ಅಕ್ಕ ಸರ್. ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡ್ಲಿಲ್ಲ, ಮೀಟು ಮಾಡಲಿಲ್ಲ. ಏಕಾಏಕಿ ಬಂದಿದ್ದವ್ರೆ ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪಚ್ಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ದೆಲ್ಲ ನೋಡಿ, ಇದು ತಾಳಿನೇ ಇಲ್ಲ, ಇದು ಕೆಳಗಡೆ ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗ್ಲಿಲ್ಲ. ಚೈನ್ ಮಾತ್ರ ನನ್ನ ಕೊಡ್ಲಲ್ಲಿತ್ತು. ಹಾಕಿ ಶಿಪ್ಪುಲ್ಡಿ ಕೂದಲೆಲ್ಲ ಹಿಡ್ಕೊಂಡು ಎಲ್ಲಾಡಿ ಆ ತರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರಾಗ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು, ಪೊಲೀಸರು ಕೂಡ ಸರೌಂಡ್ ಆಗಿದ್ರು. ನೀವು ಏನಾದ್ರು ಬೇಕಿದ್ರೆ ಅವ್ರನ್ನೂ ಕೇಳಿ, ಪೊಲೀಸರು ಇದ್ರು ಆ ಟೈಮಲ್ಲಿ. ಹೌದು ಸರ್, ನಿನ್ನೆ ಕಾವ್ಯಗೌಡ, ಸೋಮಶೇಖರ್ ಹಾಗೂ ಭವ್ಯಗೌಡ ಅವ್ರ ಮೇಲೆ ಸರ್. ಹೌದು, ಹಾ ಕೊಡ್ಲಿ ಸರ್. ನಿನ್ನೆ ಕೊಟ್ಟಿದೀವಿ ಸರ್, FIR ಮಾಡಿದೀವಿ ನಾವು. ನಿನ್ನೆ ನೈಟೇ ಮಾಡಿದೀವಿ. ಸೊ ಅಷ್ಟೇ ಸರ್. ನಮ್ಮ ಮಾವವ್ರ ಹತ್ರ ನಾವು ಮಾತಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಸರ್ ಅವ್ರ ಮರ್ಯಾದೆಗೋಸ್ಕರನೇ ಇಷ್ಟು ದಿನಾನು ನಮ್ಮನ್ನ ತಡೆದು ನಿಲ್ಸ್ಕೊಂಡಿದ್ದು. ಬಟ್ ಈಗ ಈಕೆ ಮಾತಾಡ್ತಾ ಇರೋದು ನೋಡಿದ್ರೆ ಐ ಹ್ಯಾವ್ ಟು ಸ್ಪೀಕ್. ನಾನು ಮಾತಾಡ್ಲೇಬೇಕಾಗಿರೋ ಸ್ಥಿತಿ ಬಂದಿದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಮ್ಗೆ ಮೀಡಿಯಾಗೂ ಬರೋ ಇಂಟ್ರೆಸ್ಟ್ ಇರ್ಲಿಲ್ಲ, ಅಥವಾ ಇಲ್ಲಿ ಬರೋ ಇಂಟ್ರೆಸ್ಟು ಇರ್ಲಿಲ್ಲ. ವಿ ವುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಬಟ್ ಅವ್ರು ನಮ್ಮ ತಂದೆಯವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಸೋಮಶೇಖರ್ ಅವರು ಕಾಲ್ ಮಾಡಿ ಜಗಳ ಎಲ್ಲ ನಮ್ದು ಮಾತುಕತೆ ಮುಗಿದ್ಮೇಲೆ ನಮ್ಮ ತಂದೆಯವ್ರಿಗೆ ಕಾಲ್ ಮಾಡಿ ಕೊಲೆ ಮಾಡ್ಬಿಡ್ತೀನಿ ನಿನ್ನ, ಎತ್ಬಿಡ್ತೀನಿ ನಿನ್ನ. ಏನ್ ಸರ್ ಮಾತಿದೆಲ್ಲ? ನಮ್ಮಪ್ಪ ಹೇಳಿದಾರೆ, ಏನಾದ್ರು ಇದ್ರೆ ದೊಡ್ಡವ್ರು ಇದಾರಪ್ಪ, ನಿಮ್ ತಂದೆಯವ್ರ ಹತ್ರ ಮಾತಾಡಿ, ನಿಮ್ ತಾಯಿ ಹತ್ರ ಮಾತಾಡಿ, ಏಯ್ ಬಾರೋಲೇ ಎತ್ತು ಬಿಡ್ತೀನಿ ನನ್ನ ಮಗನೇ ನಿನ್ನ ಅಂತ. ಎಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ. ವರ್ಡ್ಸ್ ಹೇಳೋದಕ್ಕೂ ನಮ್ಗೆ ಬರೋದಿಲ್ಲ ಸರ್. ನಾವು ಒಂದು ಒಳ್ಳೆ ಕುಟುಂಬದಿಂದ ಮದುವೆ ಆಗಿ ಬಂದಿರೋರು, ಒಳ್ಳೆ ಕಡೆನೆ ಬೆಳೆದು ಬಂದಿರೋದು. ಅವ್ರು ಈ ತೀರಿ ನಡೆಸ್ಕೊಳ್ಳೋದು ಸರಿ ಇಲ್ಲ ಸರ್.